ಮಿಮಿಕ್ರಿ ದಯಾನಂದ್ ಮಾತಾಡ್ತಾರೆ. ನಾನೀಗ ಕರ್ನಾಟಕದಲ್ಲ ಕೇರಳದ ಕೊಟ್ಟೂರಲ್ಲಿದ್ದೀನಿ. ಕೊಟ್ಟೂರು ಈ ನಡುವೆ ಟಿ ವಿನಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದೆ. ಕೊಟ್ಟೂರಿಗೆ ಬನ್ನಿ ಅಂತ ಕೆಲವರು ಬರ್ತಾ ಇದ್ದಾರೆ, ಕೆಲವರು ಹಿಂಗಾಯಿತು ಹಂಗಾಯಿತು ಅಂತ ಕೊಟ್ಟೂರು ಇತಿಹಾಸ ಎಲ್ಲ ನಿಂತಿದೆ. ಇಲ್ಲಿ 10 ಜನ ಬಂದರೆ ಅದರಲ್ಲಿ ಅದೊಂದು ಸಂತೋಷದ ವಿಷಯ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ. ಆದರೆ ಇಲ್ಲಿ ಬಂದ ಕೆಲವೇ ಜನ ತಮ್ಮ ಬಟ್ಟೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅದು ತಪ್ಪು. ಆಮೇಲೆ ಶ್ರೀವೇಲಿ ಅಂದರೆ ದೇವರ ಕೊನೆಯ ಪೂಜೆ ಸಾಯಂಕಾಲ ಮುಗಿದ ಮೇಲೆ ಎಲ್ಲರೂ ಹೋಗ್ಬಿಡ್ಬೇಕು. ಆದರೆ ಇಲ್ಲೇ ತಿನ್ಕೊಂಡು ನಾವು ಹೋಗಲ್ಲ ಅಂದಾಗ ತಪ್ಪಾಗುತ್ತೆ. ಆವಾಗ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ತಗೊಂಡ ತಕ್ಷಣ ಕನ್ನಡಿಗರ ಮೇಲೆ ತಗೊಂಡ್ರು ಕ್ರಮ ಅಂತಾರೆ. ಕನ್ನಡಿಗರ ಮೇಲೆಲ್ಲ ಕ್ರಮ ತಗೊಂಡಿದ್ದು. ಶ್ರೀವೇಲಿ ಆದಮೇಲೆ ಯಾರೇ ಬಂದರೂ ಅವ್ರು ಯಾರೂ ದೇವಸ್ಥಾನದೊಳಗೆ ಹೋಗೋ ಹಾಗಿಲ್ಲ, ಆಚೆ ಹೋಗಬೇಕು. ಇಲ್ಲ ಅಂದರೆ ಇಲ್ಲಿನ ರೂಲ್ಸ್ಗೆ ಅಗೇನ್ಸ್ಟ್ ಆಗುತ್ತೆ. ಯಾವಾಗ ಕಾನೂನು ನೀವು ಪಾಲಿಸಲ್ವೋ ಆವಾಗ ಅವರು ಕಾನೂನಿನಿಂದ ಪೊಲೀಸ್ನವ್ರನ್ನ ಯಾರನ್ನೋ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕೈಯಿಂದ ಕೂಡ ಮುಟ್ಟಲ್ಲ ಯಾರನ್ನೂ, ಹಗ್ಗದಲ್ಲಿ ಹೇಳಿದ್ರು ಬನ್ನಿ ಹೋಗಿ ಅಂತ. ಆದ್ದರಿಂದ ಇಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಒಂದೇ ಒಂದು ಕನ್ನಡಿಗರಿಗೆ ಭಾಳಷ್ಟು ಗೌರವ ಕೊಟ್ಟು ಇಲ್ಲಿ ನೋಡ್ಕೊಳ್ತಾರೆ. ಕನ್ನಡಿಗರು ಎಲ್ಲ ಎಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅದರಲ್ಲೆಲ್ಲ ಕನ್ನಡಿಗರೇ ಜಾಸ್ತಿ ಇದ್ದಾರೆ. ಅಂದರೆ ಇಷ್ಟೊಂದು ಜನ ಕನ್ನಡಿಗರಿರುವಾಗ ಶಿಸ್ತು ಪಾಲನೆ ಮಾಡಬೇಕು. ಅದು ನಮ್ಮ ಕನ್ನಡಿಗರ ಗೌರವ. ಅದು ದಯವಿಟ್ಟು ಇಲ್ಲಿ ಬಂದವರು ಸ್ವಲ್ಪ ಶಿಸ್ತು ಪಾಲಿಸಿ. ಆಮೇಲೆ ನಾವು ದೇವಸ್ಥಾನಗಳಿಗೆ ಹೋದಾಗ ಧರ್ಮಸ್ಥಳದ ಹೆಂಗೆ ನಡ್ಕೊಳ್ತೀವಿ ಅದೇ ರೀತಿ ನಡ್ಕೊಳ್ಳಿ. ಇಲ್ಲಿ ಕೂಗಾಟ ಕಿರ್ಚಾಟ ಬೇಡ. ಶಾಂತಿಯಿಂದ ಸೈಲೆನ್ಸ್ ಇದ್ದರೆ ದೇವರ ಆಶೀರ್ವಾದ ಮಾಡ್ತಾರೆ. ಇನ್ನು ಕೆಲವರು ದೇವರ ದರ್ಶನ ಸಿಕ್ಕಿದ ತಕ್ಷಣ ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಅಲ್ಲಾಡಲ್ಲ. ಹಿಂದ್ಗಡೆ ಇರೋರು ಎಲ್ಲ ಶಿವನೇ ಅಲ್ವಾ, ಎಲ್ಲರೂ ಓಂ ನಮಃ ಶಿವ ಅಂದ್ಕೊಂಡು ಬರ್ತಾರೆ. ಅವ್ರದ್ದೆಲ್ಲ ಶಾಪ ಆಗಲ್ವಾ? ಅದರಿಂದ ದಯವಿಟ್ಟು ಬೇಡ. ಬಂದಾಗ ಶಾಂತಿ ಪಾಲಿಸಿ ಎಲ್ಲರೂ ಇಲ್ಲಿಂದ ಮುಂದುವರಿಸಿ. ದಯವಿಟ್ಟು ಇಲ್ಲಿನ ಮ್ಯಾನೇಜ್ಮೆಂಟು ಅತಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆಮೇಲೆ ಯಾರೂ ಮೊಬೈಲ್ ಮಾಡಬೇಡಿ ದಯವಿಟ್ಟು. ಇಲ್ಲಿ ಮೊಬೈಲ್ ಮಾಡೋದಕ್ಕೆಲ್ಲ ಹೊಂದಿರೋದು. ನಾನಿಲ್ಲಿ ಮಾಡ್ತಾ ಇರೋದು ಕಮಿಟಿಯವರ ಪರ್ಮಿಷನಿಂದ ಇಲ್ಲಿ ಮಾಡ್ತಾಯಿದ್ರಿ. ನಮಸ್ಕಾರ, ನಾನಿಲ್ಲಿ ಮಿಮಿಕ್ರಿ.